ಟಿವಿ ಜೊತೆ ಮಾಜಿ ಗೃಹ ಸಚಿವ ಹಾಗೂ ಶಾಸಕ ಅರಗ ಜ್ಞಾನೇಂದ್ರ ಅವರು ಇವತ್ತು ವಿಧಾನಸೌಧದಲ್ಲಿ ನಡೆದಂತಹ ಘಟನೆ ನಿಮ್ಮ ಗಮನಕ್ಕೆ ಬಂದರೆ ನೀವು ಪ್ರತಿಭಟನೆಯನ್ನು ಕೂಡ ಮಾಡಿದ್ರಿ. ಖಂಡಿತ ಸರ್, ಇದೊಂದು ಭಯಪಡುವಂಥ ಸನ್ನಿವೇಶ. ಇದು ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವಂಥ ನಾಚಿಕೆಗೇಡಿನ ಸಂಗತಿ. ಇದು ಎಲ್ಲೋ ಏನೋ ಆಗಿದ್ರೆ ಏನೋ ಆಗ್ಬೋದಾಗಿತ್ತು. ವಿಧಾನಸೌಧದ ಒಳಗಡೆ ಬಂದು ನಾಸೀರ್ ಹುಸೇನ್ನ ಸುತ್ತ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಮತ್ತು ಆ ಇಡೀ ಗುಂಪಿನಲ್ಲಿ ಯಾರೂ ಕೂಡ ಅವ್ರನ್ನ ತಡೆಯೋಕ್ಕೆ ಹೋಗಲ್ಲ. ಇದು ಭಾಳ ಅಬ್ಸರ್ವ್ ಮಾಡಬೇಕಾದಂಥ ಅಂಶ. ಇನ್ನು ಯಾರೇ ಆಗಿದ್ದರೂ ನಾವೆಲ್ಲ ಯಾರು ಇದ್ದಿದ್ರೆ ಅವ್ನು ಹಿಡ್ಕೊಳ್ತಿದ್ವಿ, ಅಲ್ಲೇ ಕೊಲ್ಪಟ್ಟಿ ಹಿಡ್ಕೊಂಡು ಪೊಲೀಸ್ನವ್ರಿಗೆ ಕೊಡ್ತಿದ್ವಿ, ನಾವು ತೊಗೊಂಡು ಹಾಕಿ ಅಂತೇಳಿ ಹೇಳಿ. ಯಾರೂ ಏನೂ ಮಾಡಲಿಲ್ಲ, ಖಂಡಿಸ್ಲಿಲ್ಲ. ಮಾತ್ರ ಅಲ್ಲ, ನಾಸೀರ್ ಹುಸೇನ್ ಅವರು ಮೀಡಿಯಾದವ್ರ ಮೈ ಮೇಲೆ ಹೋದರು ಅವ್ನು ಒದ್ದೋಡಿಸೋಂಗೆ. ಇದೊಂದು ವಿಚಿತ್ರವಾದಂಥ ಸ್ಥಿತಿ. ಈ ನಾಸೀರ್ ಹುಸೇನ್ ಗೆದ್ದಿದ್ದು ಭಾರತದ ಪಾರ್ಲಿಮೆಂಟಿಗೋ ಅಥವಾ ಪಾಕಿಸ್ತಾನಿ ಪಾರ್ಲಿಮೆಂಟಿಗೋ ಏನಂತ ತಿಳ್ಕೊಂಡಿದ್ದಾರೆ? ವಿಧಾನಸಭೆ ಪಾಕಿಸ್ತಾನದಲ್ಲಿ ಇದೆ ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ಸಿನ ತುಷ್ಟೀಕರಣದ ನೀತಿಯಿಂದಾಗಿ ಧರ್ಮದ ಆಧಾರದ ಮೇಲೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ರ ಮೇಲೆ ಈ ಕೋಮುವಾದಿಗಳು ಗರಿಗೆದರ್ಕೊಂಡಿದ್ದಾರೆ. ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಂಥ ತಾಕತ್ತು ಬಂದಿದೆ. ಇವತ್ತು ನಾಳೆ ಇದನ್ನ ಹೀಗೆ ಬಿಟ್ಟರೆ ನಾಳೆ ನಮ್ಮ ರಾಷ್ಟ್ರಧ್ವಜವನ್ನು ತೆಗೆದು ವಿಧಾನಸಭೆಯ ಮೇಲೆ ಪಾಕಿಸ್ತಾನ ಧ್ವಜ ಹಾರಿಸ್ಲಿಕ್ಕೂ ಇವರು ಹೆಸೋದಿಲ್ಲ. ಹಾಗಾಗಿ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕು. ಸಿದ್ದರಾಮಯ್ಯನವರು ಈ ಕೃತ್ಯಕ್ಕಾಗಿ ಕ್ಷಮೆ ಕೇಳಬೇಕು. ಆದರೆ ಈ ರೀತಿ ಹಾಗಾದರೆ ಪೊಲೀಸ್ ವ್ಯವಸ್ಥೆ ಏನಾಗಿದೆ, ಇಂಟೆಲಿಜೆನ್ಸಿ ಎಲ್ಲಿ ಹೋಗಿದೆ? ಯಾಕೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ? ಇನ್ನೂ ಕೂಡ ಕೇಸ್ ರಿಜಿಸ್ಟರ್ ಮಾಡೋದಂತೆ ಏನೋ ಮಾಡೋದಂತೆ ನನ್ನ ಅಂದಾಜು ಇವ್ರು ಏನೂ ಮಾಡೋಂಗೆ ಕಾಣೋದಿಲ್ಲ. ಇಡೀ ರಾಜ್ಯ ಎದ್ದು ಇದನ್ನು ಖಂಡಿಸಬೇಕು. ದೇಶಭಕ್ತರಿಗೆ ಮಾಡಿರ್ತಕ್ಕಂಥ ಅವಮಾನ, ದೇಶಕ್ಕೆ ಕನ್ನಡ ನಾಡಿಗೆ ಮಾಡಿರ್ತಕ್ಕಂಥ ಅವಮಾನ ಇದು. ಇಂಥ ದೇಶದ್ರೋಹಿಗಳನ್ನ ಒಂದು ಕ್ಷಣನೂ ಕೂಡ ಸಹಿಸಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾಸೀರ್ ಹುಸೇನ್ ನಮ್ಮ ಬೆಂಬಲಿಗರ ಆ ರೀತಿ ಘೋಷಣೆ ಕೂಗಿಲ್ಲ ಅನ್ನುವಂಥ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಅಂಗೈಗೆ ಕನ್ನಡಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ಗಳೇ ತೋರಿಸ್ತಾ ಇದ್ದಾವಲ್ರಿ. ನಾಸೀರ್ ಹುಸೇನ್ ಸುತ್ತನೂ ನಿಂತು ಪಕ್ಕದಲ್ಲಿದ್ದವನೇ ಕೂಗ್ತಾ ಇದ್ದಾನೆ. ನಾಸೀರ್ ಹುಸೇನ್ ಕಿವಿಗೆ ಕೇಳ್ತಾ ಇದೆ. ಅದು ಹಿಡಿದು ಕೊಡ್ಬೋದಾಗಿತ್ತಲ್ಲ ಅವ್ನು ಬೇರೆಯವನಾಗಿದ್ದರೆ. ಇವ್ರ ಬೆಂಬಲಿಗೆ ಆಗಿದ್ದರಿಂದ ಅವನಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಹೇಳಿ ಇದನ್ನ ಕ್ಲಾರಿಫಿಕೇಷನ್ ಕೇಳಿದಂಥ ಮೀಡಿಯಾದ ಮೇಲೆ ಹೋಗಿದ್ದಾರೆ ಅವರು. ಹಾಗಾಗಿ ನಾಸೀರ್ ಹುಸೇನ್ಗೆ ಗೊತ್ತು. ನಾಸೀರ್ ಹುಸೇನ್ ಅವರೇ ಈ ದೇಶದ್ರೋಹಿಗಳನ್ನ ಕರ್ಕೊಂಡು ವಿಧಾನಸೌಧದ ಒಳಗಡೆ ಬಂದಿದ್ದಾರೆ. ನಾಸೀರ್ ಹುಸೇನ್ ಅವ್ರನ್ನು ಸೇರಿಸಿ ಈ ಕೇಸ್ನಲ್ಲಿ ವಿಚಾರಣೆಗೆ ಒಳಪಡಿಸು. ಬಿಜೆಪಿ ನೆಕ್ಸ್ಟ್ ಹೋರಾಟ ಏನು ಮಾಡುತ್ತೆ ಸರ್? ಖಂಡಿತ ಹೋರಾಟ ಮಾಡ್ತೀವಿ ಸರ್. ಇದಕ್ಕೆ ಹೋರಾಟ ಮಾಡದೇ ಇದ್ರೆ ಇನ್ನು ಯಾವುದಕ್ಕೆ ಹೋರಾಟ ಮಾಡಬೇಕು? ನಾವೊಂದು ರಾಜಕೀಯ ಪಕ್ಷವಾಗಿ ಮಾಡೋದೇನಿದ್ದಾರೆ, ದೇಶದ ಏಕತೆ ಸಮಗ್ರತೆಯ ಬಗ್ಗೆ ನಮಗೊಂದು ಚಿಂತೆ ಇಲ್ಲದೆ ಇದ್ದರೆ, ನಮಗೊಂದು ಕಾಳಜಿ ಇಲ್ಲದೆ ಇದ್ದರೆ, ಅದನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲದೆ ಇದ್ದರೆ ಹಾಗಾದ್ರೆ ಏನು ಮಾಡೋದು? ನಾವು ಖಂಡಿತವಾಗಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಮಾತುಗಳು. ಕ್ಯಾಮರಾವನ್ನು ಮಂಜನ